ಮಾಡ್ತಾ ನಾವು ಹೊಲತಾನ ಮಲ್ಲಯ್ಯ ಹೌದಪ್ಪ. ಪಸಂದಿಕ್ಕಿನೊಳಗ ವಾಸ ಮಾಡ್ಯಾನ ಚಿತ್ತಿಟ್ಟು ಕೇಳಯ್ಯ ಅಂತ ಹೇಳಿದ್ರು. ಹೌದಪ್ಪ. ಅದಕ್ಕ ಇನ್ನೊಂದು ಕಡೆ ಜ್ಞಾನಿಗಳು ಒಂದು ಮಾತು ಹೇಳಿದ್ರು. ಏನ್ ಹೇಳ್ತಾರಪ್ಪ ಇನ್ನೊಂದು ಕಡೆ? ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುದಿಲ್ಲ, ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ. ಹೌದು. ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುದಿಲ್ಲ, ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ. ಕತ್ತಿ ಭಿಕ್ಷೆ ಮಾರಿ ಇಟ್ಟು ಮಾರವನು ಜಂಗಮನಲ್ಲ. ಹೌದು. ಮಿಂಚಿದ್ದೆಲ್ಲ ಚೊಕ್ಕ ಬಂಗಾರ ಅಲ್ಲ, ವರಿಗೆ ಹಚ್ಚಿ ನೋಡ ಎಂದು ನಮ್ಮ ಕುಮಾರ ಕಕ್ಕಯ್ಯ. ಹೌದು. ಯಾಕಪ್ಪ ಅಂದ್ರ ಯಾಕ್ರಿಪ್ಪ? ಒಂದು ಗಿಡದೊಳಗೆ ಎಷ್ಟ ಹೂಗಳಾಗ್ತಾವ. ಆಗ್ತಾರಿಪ್ಪ. ಹೌದಲ್ಲ? ಹೌದು. ಆಗಿರ್ತಕ್ಕಂಥ ಹೂಗಳೆಲ್ಲ ಕಾಯಾಗಿ ಹಣ್ಣಾಗಿ ನಮ್ಮ ಬಾಯಾಗಿ ಬೀಳುದಿಲ್ಲ. ಬೀಳುದಿಲ್ರಪ್ಪ, ಗಿಡ ಆಗಿರ್ತದ. ಎಷ್ಟ ಹೂಗಳ ಉದುರ್ತಾರಪ್ಪ, ಉದುರಿ ಹೋಗ್ತಾವ. ಹೌದು. ಇನ್ನ ಕತ್ತಿ ಭಿಕ್ಷಾ ಮಾರಿ ಹಿಟ್ಟು ಮಾರೋನು ಜಂಗಮನಲ್ಲ ಅಂದ್ರ ಆ ಜಂಗಮನ ನೇಮ ಏನಪ್ಪಾ ಅಂತಂದ್ರ ಏನ್ರಿಪ್ಪ? ತನ್ನ ಒಪ್ಪತ್ತು ಹುಟ್ಟಿಗೆ ಎಷ್ಟು ಹತ್ತದೆ ಹೆಂಡ್ರ ಮಕ್ಕಳಿಗೆ. ಹೌದು. ಊರೆಲ್ಲ ಭಿಕ್ಷಾ ಬೇಡ್ಕೊಂಡು ತಂದು ತನ್ನ ಹೆಂಡ್ರ ಮಕ್ಕಳು ಸಲುವಂತ ನೇಮ್ ಯಾರು ತೆಗೆದ್ರು ಅವ್ರು ಸ್ವಾಮಿಗಳು ಅಂತಕ್ಕಂಥದ್ದು. ಹೌದು. ಹೌದು. ಹೌದಲ್ಲ? ಹೌದು. ಈಗಿನ ಸ್ವಾಮಿಗಳಂತೂ ಹಂಗಿಲ್ಲ. ಏನ್ ಮಾಡ್ತಾರಪ್ಪ ಅಂತಂದ್ರ ಏನ್ ಮಾಡ್ತಾರಿಪ್ಪ? ಊರೆಲ್ಲ ಜ್ವಾಳ ಹಿಟ್ಟ ಭಿಕ್ಷಾ ಬೇಡ್ಕೊಂಡು ಬರುದು ಬಂದ ಒಂದು 10 ಮಣಿ ಒಂದು ಕಿರಾಣಿ ಅಂಗಡಿಗೆ ಮಾರುದು. ಮಾರಿ ಶಿಸ್ತು ಎರಡು ಕೊಟ್ಟರು ಹೊಡೆದು ಗಟ್ಟಾರ ದಂಡಿಗೆ ಮನ್ಗುದು. ಹೌದಾ? ಈಗಿನವರದಾಗ ಸ್ವಾಮಿಗಳದಾಗ. ಹೌದು. ಇನ್ನ ಪುರಾಣ ಹೇಳೋರೆಲ್ಲ ಪಂಡಿತರ ಅಲ್ಲಂದ್ರ ಏನ್ರಿಪ್ಪ? ಹೇಳ್ತಾರ ಪ್ರವಚನದಾಗ ಪುರಾಣದಾಗ ಎಲ್ಲಾ ಕಡೆ ಏನ್ ಹೇಳ್ತಾರಪ್ಪ ಅಂದ್ರ ಏನ್ ಹೇಳ್ತಾರಿಪ್ಪ? ನಮಗೋದ್ರೆ ಬದನೆಕಾಯಾಗ ಬಾಳ ಹುಳ ಇರ್ತಾವ. ಬದನೆಕಾಯಿ ತಿನ್ನಕ್ ಹೋಗ್ಬೇಡ್ರಿ, ಪೇವರ್ ಗೆಣಸಿನಕಾಯಿ ತಿನ್ನತ್ ಹೇಳ್ತಾರ. ಕಡ್ಕೋ ಹಸಿ ಗೆಣಸಿನಕಾಯಿ. ಹೌದಲ್ಲ? ಹೌದು. ಅದೇ ಸ್ವಾಮಿಗಳು 10 ಮಣಿಗೆ ಅದೇ ಬದನೆಕಾಯಿ ಅಡಗಾಯಿ ಮಾಡಿ ಹೊಡಿತಾರ. ಹೌದು. ಹೌದು. ಶೇಂಗಾ ಚಟ್ ಹಾಕಿ. ಹೌದು. ಹೌದಲ್ಲ? ಇನ್ನ ಮಿಂಚಿದೆಲ್ಲ ಚೊಕ್ಕ ಬಂಗಾರಲ್ಲ, ವರಿ ಹಚ್ಚಿ ನೋಡ ಎಂದು ನಮ್ಮ ಕುಮಾರ ಕಕ್ಕಯ್ಯ. ಹೌದಪ್ಪ. ಇದೇ ಮಾತು ಯಾಕೆ ಹೇಳಿದ್ರಪ್ಪ ಅಂತಿದ್ರ ಯಾಕ್ರಿಪ್ಪ? ತಮ್ಮ ಇವತ್ತಿನ ದಿವಸ ತಾಮ್ರ ಮಿಸ್ತತಿ, ಹಿತ್ತಾಳಿ ಮಿಸ್ತತಿ, ಟೀಲ್ ಮಿಸ್ತತಿ, ಎಲ್ಲರಿಗೂ ಬಂಗಾರ ಲಕ್ಕ ಬರುದಿಲ್ಲ, ಬರಂಗಿಲ್ಲ. ಇವತ್ತಿನ ದಿವಸ ಬಂಗಾರ ಗುಣಧರ್ಮ ತಿಳ್ಕೋಬೇಕಾಗಿತ್ತಾರ. ಇದು ಕೊಟ್ಟಿ ಬಂಗಾರ ಅಸಲಿ ಬಂಗಾರ ತಿಳ್ಕೋಬೇಕಾಗಿತ್ತಾರ. ಪತ್ತಾರ ಅಂಗಡಿಗೆ ಹೋಗ್ಬೇಕಾಗ್ತದೆ. ಪತ್ತಾರ ಅಂಗಡಿಗೆ ಹೋಗ್ಬೇಕಾಗೈತಿ. ಹೌದು. ಪತ್ತಾರ ಅಂಗಡಿಯಾಗ ಹೋಗಿ ಅಲ್ಲಿ ಹೊರಗಡೆ ಇರ್ತಕ್ಕಂಥದ್ದು ಇರ್ತದೆ. ಪತ್ತಾರ ಅಂಗಡಿಯಾಗ ಹೌದಲ್ಲ? ಆ ಹೊರಗಲ್ಲಿ ಹೋಗಿ ಹಚ್ಚಿರ ಇದು ಕೊಟ್ಟಿ ಬಂಗಾರ ಅಸಲಿ ಬಂಗಾರ ಗೊತ್ತಾಗ್ತೈತಿ, ಗೊತ್ತಾಗ್ತದೆ ಒಯ್ದು ಬಳಕ. ಹೌದಲ್ಲ? ಹೌದು. ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಗುರು ಹಿರಿಯರು ಅಣ್ಣ ತಮ್ಮಂದ್ರು ಏನ್ ಮಾಡಬೇಕಪ್ಪ ಅಂತ ಕೇಳಿದ್ರ ಏನ್ ಮಾಡ್ಬೇಕ್ರಿಪ್ಪ ಇವತ್ತಿನ ದಿವಸ? ಇವತ್ತಿನ ದಿವಸ ಯಾರ ಗಡಿಗೆ ಎಷ್ಟು ಸುಟ್ಟೈತಿ, ಇನ್ನ ಎಷ್ಟು ಹಸಿಬಿಸಿ ಐತಿ ನೋಡ್ಬೇಕಾದ್ರೆ ಕಮಿಟಿ ಅವ್ರು ಮಾತ್ರ ಹೊತ್ತು ಹೊಂಡತಕ್ಕ ಬಾಳ ಪಚ್ಚಿಕೊಂಡಿರ್ಬೇಕಾಗೈತಿ. ಯಾವ ಸುಟ್ಟಿರತ್ತ ನಾನೇ ಹಾಗಲ್ಲ ಸುಟ್ಟು ಹೋಗ್ತಾರ. ಯಾರು ಸುಟ್ಟೋಕಾರತಿ? ಗಡಿಗೆ ಕಮಿಟಿ ಅವರು. ಕಮಿಟಿ ಅವ್ರ. ಹೌದಲ್ಲ? ಹೌದು. ಯಾಕೆ ಈ ಮಾತು ಹೇಳಬೇಕು ಮಾತಿದ್ರ ಯಾಕ್ರಿಪ್ಪ? ಯಾರ ಗಡಿಗೆ ಎಷ್ಟು ಸುಟ್ಟೈತಿ ಹಸಿಬಿಸಿ ಐತಿ ತುಂಬ್ಕೋಬೇಕಾದ್ರೆ ಕಮಿಟಿ ಅವ್ರಿಗೆ ಪಚ್ಚಿರ್ಬೇಕಾಗೈತಿ. ಹೌದು. ಕಮಿಟಿ ಅವ್ರ ಹತ್ರ ಬಾಳ ಬಂದೋಬಸ್ತ್ ಕೂತಾರ. ಯಾವಾಗ ಬೆಂಕಿ ಹತ್ತಂತ ಕೂತಾರ. ಹೌದಲ್ಲ? ಹೌದು. ಆ ಪ್ರಥಮದಲ್ಲಿ ಬಂದು ಹೌದಪ್ಪ. ಪ್ರಥಮದಲ್ಲಿ ಬಂದು ನಾವು ಕೂರಿಗೆ ಕೊಳ್ಳ ಕಟ್ಟಿದೀವಿ. ಹೌದು. ಕೂರಿಗೆ ಕೊಳ್ಳ ಕಟ್ಟಿಕಿಸಿಂದ ಏನ್ ಮಾತಾಡಿದೀಪ ಅಂತ ಕೇಳಿದ್ರ ಏನ್ರಿಪ್ಪ? ಒಳ್ಳೆ ಕಲಾವಿದರು ಬಂದಾರ, ಬಾಳ ದೂರಿಂದ ಬಂದಾರಿಪ್ಪ. ಹೌದಲ್ಲ? ಹೌದು. ಮುಂದಿನ ಸಂಧಿಗೆ ನಾವು ಹೆಂಗ್ಯಾಂಗ ಮಾತಾಡ್ತಾರ ಹಂಗ್ಯಾಂಗ ಹೋಗು ನೋಡ್ತಕ್ಕಂಥ ಮಾತುಗಳನ್ನು ಹೇಳಿದಾಗ ಹೇಳ್ತಾರಿಪ್ಪ ಅವರು. ನಮ್ಮ ಮಾಸ್ತರ್ಗಳು ಹೇಳಿದ್ರು. ಏನ್ ಹೇಳ್ಯಾರಿಪ್ಪ? ಕೂರಿಗೆ ಎಲ್ಲ ಕೊಳ್ಳ ಕಟ್ಟ್ಯಾರ, ಆದ್ರೆ ಬೀಜಾನ ಬಿಡ್ಲಿಲ್ಲ ಅಂತ ಹೇಳ್ಯಾರ. ಸರ್ ಇನ್ನ ಬೆಳಕು ಬಾಳ ಐತಿ. ಪತ್ ಹೊಂಡದ ಇಟ್ಟದವಳು ಅವಸರಕ್ಕೆ ಬಿದ್ದಿರಂದ್ರೆ ಹೆಂಗ ಕೂನೈತೇನ್ರಿ, ಗಟ್ಟಾರ್ಕ್ ಹೋಗೋದಾಗ್ತೈತಿ. ಹೌದು. ಯಾಕಂದ್ರ ಪ್ರಥಮದಲ್ಲಿ ಬಂದ ಕಿಸಿಂದ ನಾವು ಕೂರಿಗೆ ಕೊಳ್ಳ ಕಟ್ಟಿದ್ವಿ, ಚಾನ್ಸ್ ನಿಮಗ್ ಕೊಟ್ಟಿದೀವಿ. ಇಲ್ಲ ಅಂದಿಲ್ಲ? ಹೌದು. ಕರೆಕ್ಟ್ ಆಗಿ ವಿಷಯನು ಬಹಳ ಚಂದ ಮಾತಾಡಿದ್ರು. ಹೌದಪ್ಪ. ಹೌದಲ್ಲ? ವಿಷಯ ಮಾತಾಡಿ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಹೌದು. 2 ಸಂವಾದಗಳನ್ನ ಇಟ್ಟಾರ. ಇಟ್ಟಾರಪ್ಪ. ಎರಡು ಸಂವಾದಗಳನ್ನ ಯಾವ್ಯಾರು ಇಟ್ಟಾರಪ್ಪ ಅಂತ ಕೇಳಿದ್ರ ಯಾವ್ರಿಪ್ಪ? ಹೇಳಿದ್ರ ಅವರು ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ, ಹಿಂದ ಇರುವ 84 ಲಕ್ಷ ಜೀವರಾಶಿಗಳನ್ನ
ಮಾನವ ಜನ್ಮ ಶ್ರೇಷ್ಠದು, ಹಾ ಈ ಇಡೀ ಮಾನವ ಜನ್ಮಕ್ಕ ಅನ್ನ ಹಾಕುವಂತ ಭಗವಂತ ಶ್ರೇಷ್ಠದ ಅಂತಕ್ಕಂಥದ್ದು ಕೇಳ್ರಿಪ್ಪ ಅಣ್ಣ. ಎರಡು ಪಾಲಗಳನ್ನು ಮಾಡಿಟ್ಟಾರ ಆತ್ಮೀಯ ಬಂಧುಗಳೇ. ಹೌದು. ಅದಕ್ಕೆ ಇವತ್ತಿನ ದಿವಸ ಆ ವಚನಗಳನ್ನು ಹೇಳಬೇಕಾದ್ರೆ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ. ಹೌದು ಹೌದು. ಹೆಂಗ ಹುಟ್ಟಿ ಅಂತ ಹೇಳ್ಬೇಕಾಗೈತಿ ಇವತ್ತಿನ ದಿವಸ. ಇವತ್ತಿನ ದಿವಸ ಹೌದಲ್ಲ? ಹೌದು. ಅಂಡಜ 21 ಲಕ್ಷ ಹೆಂಗ್ ಹಿಡಿತು? ಅಂಡಜಾಗ 21 ಲಕ್ಷ ಹೆಂಗ ಕರೆದಾರಪ್ಪ ಅಂತಂದ್ರ ಹೆಂಗ್ರಿಪ್ಪ? ಏನಿ ತತ್ತಿ ಒಳಗೆ ಹುಟ್ಟಿ ಬಂದಿರ್ತಕ್ಕಂಥ. ಹೌದು ಹೌದಲ್ಲ? ಹೌದು. ತತ್ತಿ ಒಳಗೆ ಹುಟ್ಟಿರ್ತಕ್ಕಂಥದಕ್ಕೂ ಅಂಡಜಾಗ 21 ಲಕ್ಷ ಕರೆದಾರ. ಹೌದು ಹೌದು. ಇನ್ನು ಜಲಜ 21 ಲಕ್ಷ. ಹೌದಾ? ಇದು ಯಾವುದು? ಯಾವ್ದ್ರಿಪ್ಪ? ಏನಿ ನೀರಿನೊಳಗೆ ಹುಟ್ಟಿ ಬರ್ತಕ್ಕ ಪಶು ಪಕ್ಷಿ ಪ್ರಾಣಿ ಹಾ ಏನಾಗಲಿ ಮೊಸಳಾಗಲಿ ಏನ್ ನೀರಿನೊಳಗೆ ಹುಟ್ಟುತ್ತ ಹೌದು. ಇದಕ್ಕೆ ಜಲಜ 21 ಲಕ್ಷ ಕರೆದಾರ. ಕರ್ದರಿಪ್ಪ. ಇನ್ನು ಉದ್ಬೀಜ 21 ಲಕ್ಷ. ಹೌದು. ಇದು ಯಾವ್ದಪ್ಪ ಅಂತ ಕೇಳಿದ್ರ ಇದು ಯಾವ್ದ್ರಿಪ್ಪ? ಏನಿ ಭೂಮಿ ಒಳಗೆ ತಯಾರಾಗಿ ಉತ್ಪತ್ತಿಯಾಗಿ ಬರ್ತಂತೆ. ಹಾ ಈ ಭೂಮಿ ಒಳಗೆ ಹುಟ್ಟಿ ಬಂದಿರ್ತಕ್ಕಂಥದ್ದು ಉದ್ಬೀಜ 21 ಲಕ್ಷ ಕರೆದಾರ. ಕರ್ದರಿಪ್ಪ. ಇನ್ನು ಪಿಂಡಜ 21 ಲಕ್ಷ. ಅದು ಯಾವ್ದ್ರಿಪ್ಪ? ಇದು ಯಾವ್ದಪ್ಪ ಅಂತ ಕೇಳಿದ್ರ ಹೌದು. ದನ ಕರ ಕುರಿ ಮರಿ ನಾವು ನೀವು ಏನ್ ಈ ಪಿಂಡದಿಂದ ತಯಾರಾಗಿರ್ಬೇಕಲ್ಲ ಹೌದು. ಇದಕ್ಕೆ 21 ಲಕ್ಷ ಕರೆದಾರ. ಹೌದು ಹೌದು ಹೌದು. 3,99,999 ಇವನೇನ ತಿರುಗಿ ತಿರುಗಿ ಕೊನೆಯದಾಗಿ ಬಂದಿರತಕ್ಕಂಥದ್ದು ಮಾನವ ಜನ್ಮ. ಹೌದು ಹೌದಪ್ಪ. ಭಗವಂತ ಎಲ್ಲರಿಗೂ ವಿಶೇಷ ಜ್ಞಾನ ಕೊಟ್ಟಿಲ್ಲ, ಈ ಮಾನವ ಜನ್ಮಕ್ಕೆ ಯಾಕೆ ವಿಶೇಷ ಜ್ಞಾನ ಕೊಟ್ಟಾನ? ಯಾಕ್ರಿಪ್ಪ? ಯಾಕಪ್ಪ ಅಂದ್ರ ನೋಡ್ರಿ 84 ಲಕ್ಷ ಜೀವರಾಶಿ ಒಳಗ ಹೌದು. ಮಾನವ ಜನ್ಮಕ್ಕೆ ಅಟ್ಟ ವಿಶೇಷ ಜ್ಞಾನ ಕೊಟ್ಟಾನ ಭಗವಂತ. ಹೌದು ಹೌದು. ಹೌದಲ್ಲ? ಹೌದು. ಯಾಕೆ ಕೊಟ್ಟಾನಪ್ಪ ಅಂದ್ರೆ ಇವತ್ತಿನ ದಿವಸ ನಾವ್ ಏನು ಮಾಡಬೇಕಾಗೈತಿ, ಹಾ ಏನು ಬಿಡಬೇಕಾಗೈತಿ, ಇವು ನಮ್ಮ ತಾಯಿ, ಇವು ನಮ್ಮ ತಂದೆ, ಇವ ಬಂಧು ಬಳಗ ಅಂತಕ್ಕಂಥ ತಿಳ್ಕೊಂಡು ಹೌದು ಹೌದು. ತಿಳ್ಕೊಂಡು ಉಳ್ಕೋರಿ ಉಳ್ಕೊಳ್ಳೋ ಸಲುವಾಗಿ ಇದಕ್ಕೆ ಭಗವಂತ ವಿಶೇಷ ಜ್ಞಾನ ಕೊಟ್ಟಾನ. ಹೌದು. ತಿಳ್ಕೊಂಡು ಹೇಳ್ಕೋತೇಳಿ ಇರ್ಲಿ. ಅದಕ್ಕೆ ಹೌದು. ನಮ್ಮ ಸರಿಸೋಡಿ ಕಲಾವಿ ಇರ್ತಕ್ಕಂಥ ಮಾಸ್ತರ್ಗಳು ಎರಡು ಸಂವಾದಗಳು ಇಟ್ಟಾರು. ಎತ್ತಾರಿಪ್ಪ. ಜಗತ್ತಿನೊಳಗೆ ಏನು ಅರಿವಿನ ಜನ್ಮಕ್ಕೆ ಬಂದ ಗುರು ಅಂತಕ್ಕಂಥ ಮುಕ್ತಿ ಮಂದಿರಕ್ಕೆ ಹೋದಂತ ಗುರು ಶ್ರೇಷ್ಠದನೋ ಏನು ಇರುವ 84 ಲಕ್ಷ ಜೀವರಾಶಿ ಅನ್ನ ಹಾಕೊಂಡ್ ಭಗವಂತ ಶ್ರೇಷ್ಠದನು ಅಂತಕ್ಕಂಥದ್ದು ಎರಡು ವಿಷಯ ಇಟ್ಟಾರಿಪ್ಪ. ಎರಡು ವಿಷಯಗಳನ್ನ ಇಟ್ಟಾಗ ನಮ್ಮ ಪಾಲಿಗೆ ಯಾರು ಇರ್ಲಿಪ್ಪ ಅಂತ ಕೇಳಿದ್ರ ಯಾವ್ದು ಸರ? ನಮ್ಮ ಪಾಲಿಗೆ ದೇವರು ಅಂತಕ್ಕಂಥದ್ದು ಇರ್ಲಿ. ಹಾ ಹೌದಲ್ಲ? ಹೌದು. ಗುರು ಅಂತಕ್ಕಂಥದ್ದು ಪಾದ ಅವ್ರಿಗೆ ಇರ್ಲಿ. ಹೌದು. ದೇವರು ಜಗತ್ತಿನೊಳಗೆ ಹೆಂಗ ಶ್ರೇಷ್ಠ ಹೆಂಗ್ರಿಪ್ಪ? ಸಾರಿ ಒಂದು ಮಾತು ನಾವು ಹೇಳ್ಬೇಕಾಗಿತ್ತು. ಏನ್ ಹೇಳ್ಬೇಕ್ರಿಪ್ಪ? ಇವತ್ತಿನ ದಿವಸ ಪಾಲ ನೀವು ಮಾಡಿ ಇಟ್ಟಿರಿ. ಹಾ ಹೌದಲ್ಲ? ಹೌದು. ಹಿಡ್ಕೊಳ್ಳೋ ಕರ್ತವ್ಯ ನಮ್ಮದೈತಿ. ಹೌದ್. ಈಗ 2 ಎಕರೆ ಹೊಲದೊಳಗೆ 1 ಎಕರೆ ಹೊಲ ನಮಗ್ ಬಿಟ್ರಿ, 1 ಎಕರೆ ಹೊಲ ನೀವು ತಗೊಂಡಿರಿ. ತಗೊಂಡಿರಿ. ಆದ್ರೂ ನಮ್ಮ ಹೊಲದ ಸೀಮೆಯೊಳಗೆ ಬಂದ ಕಿಶನ್ ನೀವು ಕೆಲಸ ಮಾಡಂಗಿಲ್ಲ. ಕಾಲ ಕಡಿತು ಸೀಮೆಗೆ ಬಂದ್ರ ನಿಮ್ಮ ಹೊಲದಾಗ ಏನು ಬಿತ್ರಿ, ಹಾ ಏನು ಬೆಳೆ ಮಾಡ್ತೀರಿ ಮಾಡಿ, ಏನ್ ಕಬ್ಬಷ್ಟು ಕರಿಕೆಷ್ಟು ಬೇಕಾದ ಮಾಡ್ಕೊ, ಬೇಕಾದ ಮಾಡಿ ಹೊತ್ತೊಂದಿಗೆ ಜನರ ಮನರಂಜನೆ ಕಾರ್ಯಕ್ರಮ ಹೌದ ಜನರಿಗೆ ಹೇಳಿ ಹೌದು ತಾಳಿ ಹೊಡೆಸ್ಕೊಂಡು ಜನರ ಮನರಂಜನೆ ಆನಂದ ಮಾಡೋ ಕೆಲಸ ನಿಮ್ಮದೈತಿ. ಹೌದು. ಇವತ್ತು ದಿವಸ ನಮ್ಮ ಪಾಲಕ ಬಂದ್ರೊಳಗ ನಮಗ ತಿಳಿದಾಟ ಭಗವಂತ ಬುದ್ಧಿ ಕೊಟ್ಟ ನಾವು ಹೇಳಿ ಕೊಟ್ಟು ಮಂದಿರಿಗೆ ಮನ ಆನಂದ ಮಾಡಿ ಹೌದು ಅನಿಸ್ಕೊಂಡ ಮಂಗಳಾರತಿ ಮಾಡೋದು ನಮ್ಮ ಕರ್ತವ್ಯ ಐತಿ. ಹೌದಪ್ಪ. ಅದಕ್ಕೆ ಜಗತ್ತಿನೊಳಗ ದೇವ್ರು ಹೆಂಗ ಶ್ರೇಷ್ಠ ಆಗ್ತಿದ್ರ ಹೆಂಗ್ರಿ ಸರ? ಇರುವ 84 ಲಕ್ಷ ಜೀವರಾಶಿ ಅನ್ನ ಹಾಕವ ದೇವ್ರದ. ಹೌದು ಹೌದಲ್ಲ? ಯಾವ ಗುರುಗಳು ಅನ್ನ ಹಾಕಲ್ಲ, ಹಾಕಂಗಿಲ್ರಿಪ್ಪ. ಅಂಧಕಾರ ಶೂನ್ಯ, ನಿರಂಕಾರ ಶೂನ್ಯ. ಹೌದು ಹೌದಲ್ಲ? ಅಂಧಕಾರ ಶೂನ್ಯ, ನಿರಂಕಾರ ಶೂನ್ಯ. ಹೌದು. ನೀರು ನಿರಂಕಾರದಾಗ ಇದ್ದವ ಸ್ವಯಂ ಪರಮಾತ್ಮ ಅಂತಕ್ಕಂಥ ಒಪ್ಪದಾನ್ರಿಪ್ಪ. ಹೌದಲ್ಲ? ಹೌದು. ಸ್ವಯಂ ಪರಮಾತ್ಮ ಓಂಕಾರದಾಗ ಅವಾಗ ಇದ್ದವನಂದ್ರ ಅಲ್ಲಿ ನಿಮ್ ಗುರು ಇಲ್ಲ. ಇಲ್ಲ, ಅಲ್ಲಿ ದೇವರನು. ಹೌದು. ನಿಮ್ಮ ಗುರು ಅಂತಕ್ಕಂಥ ಫೌಂಡೇಶನ್ ಆಗಿ ಎಲ್ಲಿಂದ ಒಡವು ತಯಾರಾತಕ್ಕಂಥದ್ದು ಹೇಳ್ಬೇಕಾಗಿ ಹೇಳ್ಬೇಕಾಗಿತ್ತೆ. ಪ್ರಥಮದಲ್ಲಿ ದೇವರದಾನ. ಅದೇನ ದೇವರ ನಿಮ್ಮ ಗುರು ಅಂತಕ್ಕಂಥವ ಎಲ್ಲಿಗೆ ತಯಾರಾದ, ನಿಮ್ಮ ಗುರು ಅಂತಕ್ಕಂಥ ಯಾರ ಗುರು ಅಂತ ಕರೆದ್ರು ಎಲ್ಲಿಂದ ಫೌಂಡೇಶನ್ ತಯಾರಾದ ಮಾಡ್ಕೊಂಡಾಗ ಗುರು ಆಗ್ಯಾನವ. ಹೌದು ಸರ್. ನಿಮ್ಮ ನಾವು ಶೆಳ್ಯಾರ ಅದಕ್ಕರೆ ಆದ್ರೂ ಸಹಿತ ಗುರು ಮತ್ತು ದೇವರೊಳಗೆ ಬಂದಕ್ಕಂದ್ರ ವಿಷಯದೊಳಗ ಹೌದು
ಹೆಂಗ ಹುಷಾರಲ್ಲ, ಬಾಳ ಹಾಡಿಕೆ ಮಾಡ್ಯಾರ ಅವ್ರು, ಬಾಳ ಶೆಣ್ಯಾರ ಹಾಕತ್ತೀನಿ. ಮತ್ತದು ಹೇಳಿದ್ರ ಅವರು ನಮ್ಮ ನಟ್ಟಿ ತುಕಾರಾಮ್ ಶಿಶು ಮಕ್ಕಳು ಅಂತ ಹೇಳ್ಯಾರು. ಹೌದಲ್ಲ? ಮಾತಾಡಲ್ಲ ನೀ. ಅದಕ್ಕೆ ನಮಗ ದೇವ್ರು ಅಂತಕ್ಕಂಥ ನಮ್ಮ ಪಾಲಿರ್ಲಿ. ಯಾಕಂದ್ರೆ ಈಗ ಗಾಡಿಗಳು ಬಂದು ಎಲ್ಲಾನ ರೂಟಿಗೆ ಹೆತ್ಯಾವ. ಹೌದಲ್ಲ? ಹೌದ್ರಿಪ್ಪ. ಈಗ ಗಾಡಿಗಳ ರೂಟ್ ಹೆತ್ಯಾವ ಅಂದ್ರೆ ಇನ್ನು ಕೆಲಸ ಚಾಲು ಐತಿ. ಹೌದಾ? ಇನ್ನು ಮ್ಯಾಗ ಚಲೋ ರೀ ಸರ. ಇನ್ನು ಮ್ಯಾಲ ಚಾಲು ಐತಿ. ಹೌದಾ? ಅದಕ್ಕೆ ಮುಂದಿನ ಸಂದಿಗೆ ನಾವು ಮಾಸ್ತರ್ಗಳ ಗುರುವಿನ ಪಾಲ ಹೆಂಗ ಬಳಸ್ತಾರ, ಹೆಂಗ ಮಾತಾಡ್ತಾರ. ಹೌದು. ನೋಡ್ಬೇಕು ಇವತ್ತಿನ ದಿವಸ ಜಗತ್ತಿನೊಳಗ ದೇವ್ರ ಅಂತಕ್ಕಂಥ ಶ್ರೇಷ್ಠ ಅದಾನ. ಹೌದ್ರಿಪ್ಪ. ಇವತ್ತಿನ ದಿವಸ ಇರೋ 84 ಲಕ್ಷ ಜೀವರಾಶಿ ಅನ್ನ ಹಾಕವ ಭಗವಂತದಾನ. ಹೌದೌದು. ದೇವರ ಅಂದರೆ ಏನು? ಹೌದಾ? ದೇವರು ಅಂದರೆ ಏನು? ದೇವರು ಅಂದ್ರು ದೇಯ ಇಲ್ಲದ. ಹೌದೌದು. ದೇಯ ಇಲ್ಲದ ದೇವರು. ಹೌದು. ದೇವರು ಅಂದ್ರ ರೂಪ ಇಲ್ಲ. ಹೌದು. ಓ ಅಂದ್ರ ವರ್ಣ ಇಲ್ಲ. ಹೌದ್ರಿಪ್ಪ. ಹೌದಲ್ಲ? ದೇವರು ಅಂತ ಕರೆದಾರ. ಅದಕ್ಕೆ ಭಗವಂತ ಜಗತ್ತಿನೊಳಗ ಮುಂದಿನ ಸಂಧಿಗೆ ಇಲ್ಲದ ಅಂತಕ್ಕಂಥದ್ದು ನಮ್ಮ ಪಾಲ ಐತಿ. ಈಗ ಬಹಳ ಮಾತಾಡ್ದ ಅವಶ್ಯಕತೆ ಇಲ್ಲ. ದೇವ್ರ ಪಾಲ ನಮಗ್ ಬಂದತ್ತೆ, ಗುರುವಿನ ಪಾಲ ಅವ್ರಿಗೆ ಹೋಗಿ. ಅದಕ್ಕ ನಮ್ಮ ಅವ್ವಗಳು ಇಲ್ಲಿ ಬಹಳ ಚಂದ ಕೂತಾರ. ಎದ್ದು ಹೋಗತ್ತೀರೇನ್ರಿ? ಇಲ್ಲ, ಎದ್ದಾದ್ರೆ ನೀನ್ ಮಕ್ಕೊಳ್ಬೇಕಂತ ನಾವು ಹೋಗೋಣ್ರಲ್ಲ. ನಮ್ಮ ಅವ್ವಗಳ ಪ್ರಶ್ನೆ ಕೇಳ್ಬೇಕಂತ ಒಂದು ನನ್ನ ಮನಸ್ಸಿನ ವಿಚಾರ ಬಂದೈತಿ. ಹೌದಾ? ಕೇಳ್ರಿಪ್ಪ. ನಮ್ಮ ಅವ್ವಗಳ ಪ್ರಶ್ನೆ ಕೇಳ್ತೈತೆ. ಹಬ್ಬಗಳು ಕೇಳಂದ್ರ ಕೇಳ್ತೀವಿ, ಇದಕ್ಕೆ ಕೇಳಂದ್ರ ಕೇಳಂಗಿಲ್ಲ. ಕೇಳ್ರಿ. ನಮ್ಮ ಅವ್ವಗಳಿಗೆ ಒಂದು ಪ್ರಶ್ನೆ ಏನ್ ಕೇಳ್ಬೇಕು ಅಂತ ಕೇಳಿದ್ರೆ, ಏನ್ರಿಪ್ಪ ಕ್ವಶನ್ ಕೇಳುವ ಅಂದ? ಹುಟ್ಟಿದ 18 ವರ್ಷ ತನಕ ತವ್ರ ಮನ್ಯಾಗ ನಿಮ್ ಜೀವನ ಐತಿ. ಹೌದಲ್ಲ? ಹೌದಪ್ಪ. ಹುಟ್ಟಿದ 18 ವರ್ಷ ತನಕ ನಿಮ್ಮ ತವ್ರ ಮನ್ಯಾಗ ಹಳ್ಳಕ್ಕ ಒಯ್ಯಾಣ ಹೋಗಿಲ್ಲಕ್ ಹೋಗಿ ನಿಮ್ಮ ತಾಯಿ ಸೀರೆ ಮೇಲೆ ಪ್ರೀತಿ ಇಟ್ಟ ಯಾರು ಎಚ್ಚಾಡ್ ತಿಕ್ 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 ಪ್ರೀತಿ ಒಕ್ಕೊಂದು ಬಂದಿಲ್ಲ. ಹಳ್ಳಕ್ ಹೋಗಿ ಮುಂದೆ 18 ವರ್ಷ ಆದ ಬಳಕ ಗಂಡ ಮನೆಗೆ ಬಂದ ಬಳಕ ಅವಾಗ ಹಂಗ ಅತ್ತಿ ಸೀರೆ ಒಬ್ಬರೇ ಪ್ರೀತಿ ಇಟ್ಟು ಹೋಗಿದ್ರೆ ನಂಗೆ ನಮ್ಮ ಹೋಗ್ರಿ ನೀವು ಕೈ ಎತ್ತು ನೋಡು ಒಬ್ಬರೇ ಎತ್ರಿ ನೋಡು ಒಬ್ಬರೇ ಹೋಗದೇ ಇಲ್ಲ ಅವ್ರ. ಹಂಬಲ ಇಲ್ರಿ ಅವ್ರ ಮ್ಯಾಗ, ಅತ್ತಿ ಮ್ಯಾಗ. ಈಗ ಅಪ್ಪಗಳೇನು ವಿಚಾರ ಮಾಡ್ಯಾರ, ಅತ್ತಿನವ್ರ ಟಸಿಕ್ ಪಿಸಿಕ್ ಮಾಡ್ತಾರ. ಈಗ ಅಪ್ಪಗಳು ಅವ್ವಗಳ ಮೇಲೆ ಪೀಡ ಹೋಗ್ತು. ನಮ್ನ ಯಾರು ಕೇಳಿಲ್ಲ, ಅಪ್ಪಗಳು ನಗಲಾಕತ್ತಾರ. ನಿಮಗೂ ಒಂದು ಪ್ರಶ್ನೆ ಕೇಳ್ಬೇಕಾಗಿ ಕೇಳೋನ್ರಿ. ಅವ ಕೇಳ್ರತ್ತ ನೀವು ತಾರೀಖ್ ಮಾಡಿದ್ರೆ ಇವ್ರು ಕೇಳ್ತೀವಿ ಪ್ರಶ್ನೆ. ಬಡಿಯೋ ತಾಯಿ ಬಡಿಯೋರ್ ಕೈ ಹೋಗಂಗಿಲ್ಲ. ಯಾನು ಅದಕ್ಕೆ ಅಪ್ಪಗಳು ಒಂದು ಪ್ರಶ್ನೆ ಕೇಳಬೇಕಾಗೈತಿ. ಕೇಳ್ರಿ ಸರ. ಇಲ್ಲಿ ಟೇಬಲ್ ಐತಿ. ಹೌದಲ್ಲ? ಪಾವಣ್ಯಾರ ಟೇಬಲ್ ತಂದಿರ್ತಾರೆ. ಟೇಬಲ್ ಮ್ಯಾಗ ಒಂದು ಬಾಟ್ಲಿ ಇಡ್ತೀನ್ರಲ್ಲ. ಬಾಟ್ಲಿ ಇಡು, ಅದ್ರ ಬಾಜುಕ್ 2 ಗ್ಲಾಸ್ ಇಡು. ಹೌದಲ್ಲ? 2 ಗ್ಲಾಸ್ ಇಟ್ಟ ಒಂದು ಗ್ಲಾಸ್ದಾಗ ಹಾಲು ಹಾಕೋದು, ಒಂದು ಗ್ಲಾಸ್ದಾಗ ದಾರು ಹಾಕೋದು. ಹೌದಲ್ಲ? ನೀವು ದಾರದ ಮೇಲೆ ಇಟ್ಟ ಕುಡ್ದಾಟ ಪ್ರೀತಿ ಹಾಲು ಪ್ರೀತಿ ಇಟ್ಟು ಹಾಲು ಕುಡ್ದ ನೀವು ಕೈ ಎತ್ತರ ನೋಡು ಒಬ್ಬರೇ ಎತ್ತಿರ ನೋಡು. ಹಾಲರ್ಸ ಓಟಿ ಒರಿಜಿನಲ್ ಚಸ್ಸ ಕುಡ್ಕೊತ್ ಹೌದ್ರಿಪ್ಪ. ಅದಕ್ಕೆ ಇದು ಹಾಲು ಕುಡಿ ಕಂಪನಿ ಅಲ್ಲ, ದಾರು ಕುಡಿ ಕಂಪನಿ. ಇರ್ಲಿ, ಇವತ್ತಿನ ದಿವಸ ಯಾಕೆ ಪಾತ್ ಕೇಳಿದ್ರೆ, ಹೌದಪ್ಪ, ಜಗತ್ತಿನೊಳಗೆ ಹೆಣ್ಣ ಮಕ್ಕಳು ಅಂದ್ರೆ ಹೆಂಗ ಶ್ರೇಷ್ಠ, ಹೆಂಗ್ರಿಪ್ಪ ದೊಡ್ಡವ್ರ ಪಾತ್ ಕೇಳಿದ್ರ ಒಂದು ದಿವಸ ಏನಾಗಿತ್ತು ಅಲ್ಲ ಅಂದ್ರ, ಏನಾಗಿದ್ರಿಪ್ಪ? ಅತ್ತಿ ಪದಮವ ಹೌದು ಹೇಮರೆಡ್ಡಿ ಮಲ್ಲಮ್ಮ. ಹೌದಲ್ಲ? ಸಸಿ ಹೇಮರೆಡ್ಡಿ ಮಲ್ಲಮ್ಮ. ಹೌದಪ್ಪ. ಒಂದು ದಿವಸ ಮಲ್ಲಮ್ಮ ಊಟ ಮಾಡ್ಕೋತ ಕೂತಳತ್ತ. ಹೌದ್ರಿಪ್ಪ. ಅತ್ತಿ ಪದಮವ ಸಿಟ್ಟು ಬರ್ತದ ಭಯಂಕರ. ಏ ಮಲ್ಲಿ, ಎಷ್ಟೊತ್ತಕ ಊಟ ಮಾಡ್ಕೋತ ಕೂತಿದ್ದೆ, ದನ ಬಿಡ್ಲಾಕ ಟೈಮ್ ಬಾಳ ಆಗೈತಿ. ದನ ಉಪವಾಸ ಆಗ್ತಾವ. ಉಪವಾಸ ದೌಡ್ ದನ ಬಿಡ ತಕ್ಷಣ ಮಲ್ಲಮ್ಮಗ ಬೇಯ್ತಿರತ್ತ ಅತ್ತಿ ಪದಮವ. ಹೌದು. ಮಲ್ಲಮ್ಮ ಹಂಗ ಊಟ ಮಾಡ್ತಾ ಸಿಟ್ಟು ಬಂದ್ ಏನ್ ಮಾಡ್ಲಿಪ್ಪ ಅಂತ ಹೇಳಿದ್ರ, ಏನ್ ಮಾಡ್ತಾರ್ರಿಪ್ಪ? ಅತ್ತಿ ಪದಮವ ಇದ್ದಕ್ಕೆ ಜಾಡ್ಸ್ ಹೋಗಿ ಮಲ್ಲಮ್ಮ ಒತ್ತಳದ. ಹೌದು.
ಜಾಡಿಸಿ ಹೋಗಿ ಹೋದಂತ ಮಲ್ಲಮ್ಮ 3 ಉಳಿ ಬಿದ್ಲತ್ತ. ಹೌದಾ ಮತ್ತೆ ಎದ್ದು ಬಂದ ಕಿಸಿಂದ ಮಲ್ಲಮ್ಮ ಊಟ ಮಾಡೋದು ಬಿಟ್ಟು ಅತ್ತಿ ಕಾಲು ಒತ್ತಲಾಕೈತ್ಲತ್ತ. ಹೌದು ಮಲ್ಲಮ್ಮ ಅತ್ತಿ ಕಾಲು ಒತ್ತಲಾಕೈತ್ಲತ್ತ. ಅವಾಗ ಅತ್ತಿ ಪದ್ಮ ಹೇಳತ್ತ, ಏನ್ ಹೇಳ್ತಾವ ಅವಾಗ? ಏ ಮಲ್ಲಿ ನಿನ್ನ ಜನ್ಮಕ್ಕೆ ನಾಚಿಕೆ ಅವರು ಯಾನಾರ ಐತೆ ಅಂತ ಕೇಳತ್ತ. ಮಾನ ಮರ್ಯಾದೆ ಐತಿ ಸ್ವಲ್ಪ. ಅಲ್ಲ ನೀವು ಊಟಕ್ಕೆ ಕೂತ ಟೈಮ್ದಾಗ ಒತ್ತಿ ನೀವು ಹೋಗಿ ಬಂದು ಊಟ ಮಾಡೋದು ಬಿಟ್ಟು ಬಂದು ನನಗೆ ಕಾಲು ಒತ್ತಲಾಕತ್ತಿದಿ, ಹೌದು ಯಾಕೆ ಒತ್ತಲಾಕತ್ತಿದಿ ಅಂತ ಕೇಳತ್ತ. ಹೌದಪ್ಪ. ಅವಾಗ ಮಲ್ಲಮ್ಮ ಒಂದು ಮಾತು ಹೇಳತ್ತ, ಏನ್ ಹೇಳ್ತಾವ ಮಲ್ಲಮ್ಮ? ಅತ್ತೇ ನಿಮ್ದು ವಯಸ್ಸು ಆಗೈತಿ, ನಿಮ್ದೆಲ್ಲ ಹಣ್ಣು ದೊಗಲಾಗೈತಿ, ಹೌದು ನಾ ಏನ ಹರಿದೈತಿ ಅದನಿ ಬಿಸಿಲಾಗಿತ್ತೈತಿ ಬಿಸಿರಾಗತೈತಿ ತಾಕತ್ತೈತಿ, ಹೌದು ನನ್ನ ಬಿರುಸು ಮೇಘ ಹತ್ತಿ ನಿಮ್ ಕಾಲ ಏನಾದ್ರೆ ಮುಷೇತ ತಿರುಗಿಸಿದ ಕಾಲ ಒತ್ತಲಾಕತ್ತೀನಿ ಅತ್ತಿ ಅಂತ ಹೇಳತ್ ಮಲ್ಲಮ್ಮ. ಹೌದಲ್ಲ? ಹೌದಾ ಈಗಿನವ್ರು ನಮ್ಮ ಮಗುಗಳು ಹೇಳ್ತಾನ ಏನತ್ತ? ಅವಾಗ ಅತ್ತಿ ಪದ್ಮವ್ವ ವಾತರು ಮಲ್ಲಮ್ಮ ಬಂದು ಕಾಲು ಒತ್ತಾಳ ಅಂತ ತಿಳ್ಕೊಂಡು ನೀವೆಲ್ಲರೇ ಸಸ್ತ್ಯಾರಿ ಈಗ ಒತ್ತಿ ಅಂದ್ರ ಯಾವಾಗ ನಿಮ್ ಕಾಲು ಒತ್ತಂಗಲ್ಲ ಅವರು, ನಿಮ್ ಕುತ್ಕೊಂಡು ಕಡಬುದ್ದಿ ಕದ ಗಾಡಿ ಒಂದೇ ಗೊತ್ತದ. ಈಗಿನ ಸಸ್ತ್ಯಾರ ಹಂಗಿಲ್ಲವ ಈಗ, ಯಾಕಂದ್ರ ಈಗೆಲ್ಲ ಕಾಲ ಉರ್ಪಾಟಿ ಬಂದೈತಿ. ಹೌದಪ್ಪ. ಕಲಿಯುಗ ಹೆಂಗೈತಿ ಹಂಗ ನಡಿಬೇಕಂತಿರ್ಲಿ, ಕಂಪ್ಯೂಟರ್ ಕಾಲ ಐತಿ. ಅದಕ್ಕೆ ಎಲ್ಲನ ಹೌದ ಬಡತಾನ ಎದಕ್ಕೆ ಬರ್ತೈತಿ? ಎದಕ್ರಿಪ್ಪ? ಮುಂದೆ ಶ್ರೀಮಂತಿಕೆ ಬರ್ಲಾಕ್ ಬರ್ತೈತಿ. ಹೌದು ಶ್ರೀಮಂತಿಕೆ ಎದಕ್ಕೆ ಬರ್ತೈತಿ? ಬಡ್ತಾನ ನಾಲ್ಕು ಬರ್ತದ. ಮತ್ತ ಸೂರ್ಯ ಎದಕ್ ಹೊಂಡ್ತಾನು? 10 ಮುಳುಗಲಕ್ ಹೊಂಡ್ತಾನ. ಮುಳುಗ್ತಾನೆ ಅದಕ್ಕ 10 ಹೊಂಡ್ಲಕ್ಕ. ಬಡತಾನ ದೌಡ್ತಾನ ಅಂತಕ್ಕಂಥದ್ದು ಭಗವಂತ ತೋರಿಸ್ಲಕ್ಕ ಇದೆಲ್ಲ ಕಾಣಿಸ್ತಾನ. ಕಣ್ಣಿ ಕಾಣಿಸ್ತಾನ. ಅದಕ್ಕೆ ಯಾಕೆ ಮಾತು ಕೇಳಿದ್ರ? ಯಾಕ್ರಿಪ್ಪ? ಯಾರಿಗೆ ಶ್ರೀಮಂತಿಕೆ ತುಪ್ಪ ಅಂತ ಕೇಳಿದ್ರ, ಯಾವ ಗದಗ ಜಿಲ್ಲಾ ಧಾರವಾಡ ಬಂಕನಾಡ ದೈಗೊಂಡಗೌಡ ಗದಗ ಜಿಲ್ಲಾದಾಗ ಬರುತ್ತೆ. ಹೌದು ಈಗ ಮತ್ತೆ ಬದಲಾಗ್ಯಾವ. ಬಂಕನಾಡ ದೈಗೊಂಡಗೌಡ ಭಗವಂತ ಎಂತ ಸಿರಿತಾನ ಕೊಟ್ಟಿದ್ದು ಪಾತ್ರ ಎಂತಾದ ಕೊಟ್ಟನ್ರಿಪ್ಪ ಸಿರಿತಾನ? ಆನೆ ಹೊಟ್ಟೆ ಕುದುರೆಪಾಗ ಆಕಳದಿಂದ ಎಮ್ಮಿಗೆ ಹೋದಿನ ದವಣಿ ಕಟ್ಟಿದ್ದ. ಹಳ್ಳಿ ಹಾಸಿ ಹುಯಿಲ್ ಹಚ್ಚಿ ಕೈಕಾಲಪ್ಪ 500 ಮಂದಿ ಚೌರಿ ಬಿಸಿಲಾಕ 1000 ಮಂದಿ ಬಂಗಾರ ಮಂಚ ಬೆಳ್ಳಿ ಹಾಕಿ ಹಳ್ಳಿ ಹಾಸಿ ಹುಯಿಲ್ ಹೊಚ್ಚಿಗೆ ದೈಗೊಂಡಗೌಡ ತೂಗು ಮಂಚ ಮೇಲೆ ಕೂತು ಕಣ್ಣು ತರಿತಿದ್ದ, ಒಂದು ಕಣ್ಣು ಮುಚ್ತಿದ್ದ, ನಿದ್ದೆ ಮಾಡ್ತಿದ್ದ. ದೈಗೊಂಡಗೌಡ ಶ್ರೀಮಂತಿಗೆ ಬೆಳಕಿನಲ್ಲಿ ಹಾರ್ತದ. ಅವಾಗ ಏನಾತಪ್ಪ ಅಂತ ಕೇಳಿದ್ರ, ಏನಾಯ್ತ್ರಿಪ್ಪ? ದೈಗೊಂಡಗೌಡ ಹೆಂಗಿದ್ದಪ್ಪ ಅಂತ ಕೇಳಿದ್ರ, ಹೆಂಗಿದ್ರಿಪ್ಪ? ಸುತ್ತ ಹಳ್ಳಿಗೆಲ್ಲ ಹೌದು ಅವನೇ ರಾಜ್ಯ ಇದ್ದ. ಹೌದೌದು. ಅಕಸ್ಮಾತ್ ಲಿಂಗ ಇಲ್ಲದವ್ರು ಒಬ್ಬರಲ್ಲೇ ಕಣ್ಣಿಗೆ ಕಾಣ್ರಂದ್ರ ಅವ ಏನ್ ಮಾಡ್ತಪ್ಪ ಅಂತ ಕೇಳಿದ್ರೆ, ತನ್ನ ರಾಜವಾಡ್ಯದೊಳಗ ಒಂದು ನಡಬಾರ್ಕ ಕಂಬ ಮಾಡಿದ ಕಟ್ಟಿದ ಕಂಬ. ಹೌದು ಹೌದಲ್ಲ? ಹೌದು. ಆ ಕಂಬಕ್ಕೆ ತಂದವ್ರು ಕಟ್ಟಿ ಬಡಿತಿದ್ದ. ಹೌದಾ? ಅವನು ದೈಗೊಂಡಗೌಡದು ಅಂತ ನೇಮಿತ್ತ. ಹೌದೌದು. ದೈಗೊಂಡಗೌಡದು ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಹಳ್ಳಿಗೆ ಲಿಂಗ ಕಟ್ಟಿದ, ಅರಿವಿಗೆ ಲಿಂಗ ಕಟ್ಟಿದ, ಚರಿಗಿಗೆ ಲಿಂಗ ಕಟ್ಟಿದ, ಭೂಮಿಗೆ ಲಿಂಗ ಕಟ್ಟಿದ, ಸೀಮೆಗೆ ಲಿಂಗ ಕಟ್ಟಿದ. ಲಿಂಗವಂತಾಗಿ ಶೀಲವಂತಾಗಿ ದೈಗೊಂಡಗೌಡ ಮೆರಿತಿದ್ದ. ಹೌದೌದು. ದೈಗೊಂಡಗೌಡ ಶೀಲವಂತಾಗಿ ಮೆರಿತಿದ್ದ. ಹೌದಪ್ಪ. ಆ ಟೈಮ್ ಒಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರೆ, ಒಂದಾನೊಂದು ಕಾಲ ದಿವಸ ಏನಾಗಿದ್ರಿಪ್ಪ? ತಳ್ಳಾರು ಪರಿಸಿ ಕ್ವಾಣೂರು ಮಠಕ್ಕೆ ಹೊಂಟಿತ್ತು. ತಳ್ಳಾರು ಪರಿಸಿ ಕ್ವಾಣೂರು ಮಠಕ್ಕೆ ಹೊಂಟಿದ್ದು. ಕ್ವಾಣೂರು ಮಠಕ್ಕೆ ಹೊಂಟಿತ್ತು. ಬ್ಯಾಸಿಗೆ ಬಿಸಿಲಾಗ ಎಲ್ಲ ಮತ್ತೆ ಸುತ್ತ ಹೌದೌದು. ಹೋಗೋ ಟೈಮ್ ಒಳಗ ಆ ದೈಗೊಂಡಗೌಡರ ಹೊಲ ಎಲ್ಲಿತ್ತಪ್ಪ ಅಂತ ಕೇಳಿದ್ರೆ, ಅಲ್ಲೇ ಊರು ಬೆಟ್ಟಾಗಿತ್ತು. ರೋಡ್ ದಂಡಿ ಇತ್ತ. ರೋಡ್ ದಂಡಿ ಇತ್ತು. ಅವಾಗ ಏನ್ ಮಾಡ್ರಪ್ಪ ಅಂತ ಕೇಳಿದ್ರೆ, ಎಲ್ಲಾರು ಕೂಡ್ಕೊಂಡ ಹೌದಾ? ಏನೋ ಇಲ್ಲೇ ನೆಲ ಐತಿ, ಆಸರ ಐತಿ, ಇಲ್ಲೇ ನೀರನ್ನು ಕುಡಿಸಿ ಮಾಡಿ ಅಲ್ಲಿಂದ ಗೌಡ್ರ ಹೊಲದಂದ ಒಂದೊಂದು ತೆಕ್ಕಿ ಬಾಟಿಯನ್ನು ಕಿತ್ತ ಹೌದಪ್ಪ ಗೌಡ್ರ ಎತ್ತುಗಳಿಗೆ ಹೋಗದ ಕಿಸಿಂದ ಊಟ ಮಾಡ್ಕೊಂಡು ಜಾಮ ಜಳಕ ಮಾಡಿ ನೇಮ ನಿತ್ಯನ ಮಾಡಿ ಹೌದು ಆ ಕರೀದೇವ್ರ ಹೆಸರು ತಗೊಂಡ ಕಿಸಿಂದ ಹೌದಪ್ಪ ಒಂದು ತುತ್ತು ಮುರಿದ ಸಾಲ ಬಂತು ಕೂತು ಊಟ ಮಾಡಕತ್ತಿತ್ತು. ಹೌದು ಅವಾಗ ರಾತ್ರಿ ನಡೆದ ದೈಗೊಂಡಗೌಡ ಮನೆಯೊಳಗೆ ವಿಚಾರ ಮಾಡಿದ, ಏನಂತ ಮಾಡ್ತಾನ? 6 ದಿವಸ ಹೊಲಕ್ಕೆ ಹೋಗಿಲ್ಲ, ಹೊಲಕ್ಕರೆ ಹೋಗಿ ಬರ್ಬೇಕಂತ ತಿಳ್ಕೊಂಡು ಕುದುರೆ ಮೇಲೆ ಕೂತ ದೈಗೊಂಡಗೌಡ ಕುದುರೆ ಮೇಲೆ ಕೂತು ಹೊಲಕ್ ಬಂದ. ಹೊಲದಾಗ ಬಂದು ನೋಡ್ತಾನ, ಹೊಲದ ತುಂಬ ಎಲ್ಲ ಎತ್ತುವರು, ಬಾಯಿ ಮೇಲೆ 1000 ಮಂದಿ, ಎಲ್ಲರೂ ಸಾಲ ಪಂಚಿ ಸರಿಯಾಗಿ ಕೂತಿತ್ತು. ಹೌದಪ್ಪ ಬಂದು ನೋಡ್ತಾನ, ಒಬ್ಬರು ಕೊಳ್ಳಾಗ ಲಿಂಗಿಲ್ಲ, ಎಲ್ಲರೂ ಹಣಿ ಮೇಲೆ ಬಂಡಾರ ತರಿಸ್ಕೊಂಡು ಊಟ ಮಾಡ್ತಿದ್ರು. ದೈಗೊಂಡಗೌಡ ಭಯಂಕರ ಸಿಟ್ಟು ಬಂದು ಬಿಡ್ತು. ಹೌದಪ್ಪ ದೈಗೊಂಡಗೌಡ ಸಿಟ್ಟು ಬಂತು. ಅವಾಗ ಏನ್ ಮಾಡಿ ದೈಗೊಂಡ ಗೊತ್ತಿಲ್ಲ, ಏನು ಮಾಡ್ತಾನ? ಏನೇ ಕಳಸುಳಿ ಮಕ್ಕಳೇ ಯಾರಾದ್ರು ನನ್ನ ಭೂಮಿ ಸೀಮೆಲ್ಲ ಹಾಳು ಮಾಡಿ ತಿಳ್ಕೊಂಡು
ಏನ್ ಮಾಡಿ ಊಟ ಮಾಡಕ್ ಕೂತಿರ್ತಾರೆ, ಊಟಕ್ಕೆ ಅನ್ನದ ಹಗ್ಗಲಿಗೆ ಒದ್ದು ಬಿಟ್ಟು ನೋಡ ದೈಗೊಂಡು ಗೌಡ. ಹೌದೌದಪ್ಪ. ಆ ಉಣವು ಹಗ್ಗಲಿಗೆ ಒದ್ದ ಹೌದು. ಯಾವಾಗ ಎಲ್ಲಿ ಅರುವಂತ ಇತ್ತಪ್ಪ ಅಂತ ಕೇಳಿದ್ರೆ ನನ್ನ ಅಪ್ಪ ಬೀರದೇವ್ರು ಎಲ್ಲಿದ್ದಪ್ಪ ಅಂತ ಕೇಳಿದ್ರ ಎಲ್ಲಿದ್ರಿಪ್ಪ? ಮಾಣೂರು ಗ್ರಾಮದಾಗ ಕರೆ ಸಿದ್ಧಗ ಅರುವಂತಾಯ್ತು. ಹೌದೌದು. ಅವಾಗ ಕರೆ ಸಿದ್ಧಗ ಅರುವಂತಾಗಿ ಕುತ್ತಲೆ ಶ್ರಾಪ್ ಕೊಡ್ತಾನ. ಏನಂತ? ಎಲ್ಲೋ ಡೊಂಕನಾಡ ದೈಗೊಂಡು ಗೌಡ, ನನ್ನ ಬರು ಭಕ್ತರು ನೀವ್ ಒದ್ದಿದಿ ಅಂದ್ರ ಹೌದು ಪಟ್ಟದ ಕೊಟ್ಟಲೆ ಇಲ್ಲಿ ಇಟ್ಟಿಟ್ಟಲೆ ಇಲ್ಲಿ 364 ಮನೆ ದಿನಕ್ಕೊಂದು ಹಾಕೊಂಡು ಬೀಳಿ. ಹೌದು. ಹಾಲಿ ಒಟ್ಟಿ ಕುದುರೆ ಪಾಗ ಹಗ್ಗದಿಂದ ಎಮ್ಮೆ ಹೋದ ದೌಡಿ ಕಟ್ಟದಲ್ಲಿ ಸೆಳೆದು ಬೀಳಿ. ಹೌದು. 12 ನಮ್ಮ ಭೂಮಿ ಕಂಡು ಪುರಾಣಕ್ಕೆ ಹಾಳು ಬೀಳುತ್ತಳಿ. ಹೌದು. ನನ್ನಪ್ಪ ಏನ್ ಮಾಡಿದ್ಪ ಅಂತ ಕೇಳಿದ್ರೆ ಕರಿಯದೇವ್ರ ಕುತ್ತಲಿ ಶ್ರಾಪ್ ಕೊಟ್ಟ. ಹೌದೌದಪ್ಪ. ಹೌದು. ದೈಗೊಂಡಗೌಡು ಏನಾಯ್ತಪ್ಪ ಅಂತ ಕೇಳಿದ್ರ ಏನಾತ್ರಿಪ್ಪ? ಹಾಲಿ ಒಟ್ಟಿ ಕುದುರೆ ಪಾಗ ಹಗ್ಗದಿಂದ ಎಮ್ಮೆ ಹೋದ ಇದಕ್ಕಿದ್ದಲ್ಲಿ ಮಾಯ ಆಯ್ತು. ತೂಗು ಮತ್ತು ಮಾಯ ಹೋಯ್ತು. ದೈಗೊಂಡ ಗೌಡಿಗೆ ಏಳು ಹತ್ತಿರ ಬರ್ತಾನ ಬಂತು. ಪಟ್ಟಿಲ್ ಎಂಬಿ ಕುಡಿ ಹಳೆ ಬಂತು. ಹೌದೌದು. ಪಟ್ಟಿಲ್ ಎಂಬಿ ಕುಡಿ ಹಳೆ ಬಂತು. ಏನ್ ಮಾಡಿದ್ಪ ಅಂತ ಕೇಳಿದ್ರ ಮುಂದೆ ಒಂದು 3 ವರ್ಷ ಬಿಟ್ಟು ಏನ್ ಮಾಡ್ತಿದ್ದ? ಅದೇ ತಳನಾಡು ಪರಿಸ್ಥಿತಿ ಮತ್ತೆ ಮಾಡೋದು ಮಟ್ಟಕ್ಕೆ ಹೊಂಟಿತ್ತು. ಹೌದು. ದೈಗೊಂಡ ಗೌಡಿಗೆ ಏಳು ಹತ್ತಿರ ಬಡತಾನ ಬಂದಿತ್ತು. ಕುಡ್ಡು ಎತ್ತ ಕುಡ್ಡು ಕೊಡಕೊಂಡು ಹಾದಿ ದಂಡಿ ಮಾಗಿ ಹೊತ್ತ ಮಾಗಿ ನೇಗಿಲು ಹೊಡ್ತಿದ್ದ. ಹಟ್ಟಿದ್ದಪ್ಪ. ಹಾದಿ ದಂಡಿಗೆ ನೇಗಿಲು ಹೊಡ್ತಿದ್ದ. ಹೌದು. ಅವಾಗ ಏನ್ ಮಾಡಿದ್ಪ ಅಂತ ಹೇಳಿದ್ರೆ ಪರಿಸ್ಥಿತಿ ನೋಡಿ ದೈಗೊಂಡ ಗೌಡು ಗಳೆ ತರಿ ಓಡಿ ಕೇಳ್ತಾನ. ಏನತ್ತ? ಯಾವ್ರವ್ರು ಯಪ್ಪ ಎಲ್ಲಿ ಹೊಂಟ್ರಿ? ಸ್ವಲ್ಪ ತಿಲ್ಲ ತಂಬಾಕೈತ್ರ ಕೂಡ ಹೇಳಿದ ಡಾಕ್ಟರ್ ದೈಗೊಂಡ ಗೌಡ. ಒಂದು ಬಜ್ಜಿ ತಂಬಾಕಿದ್ರ ತಂಬಾಕೈತ್ರ ಕೂಡದಾಗ ತಂಬಾಕು ಕೊಟ್ಟ ಪರಿಸ್ಥಿತಿ ಕೇಳ್ತಾರ. ಏನ್ ಕೇಳ್ತಾರ ಅವಾಗ? ಯಪ್ಪ ಈ ಹೊಲದಾಗ ಅದಾನೋ ಏನು ನಿಗರಿ ಹೋಗ್ಯಾನೋ ಅಂತ ಕೇಳಿದ್ರು. ಅವಾಗ ಇವ್ರೇನ್ ಹೇಳ್ತಾರಿಪ್ಪ? ಅವಾಗ ಹೇಳಿದವ ದೈಗೊಂಡ ಗೌಡ ಏನತ್ತ? ಈ ಹೊಲದವ ನಾನೇ ಅದನ್ನ ಹೇಳ್ದ. ಹೌದು. ನಾನೇ ಇದ್ರ ನಾವ್ ಹಿಂದಕ ಪಾಣೂರು ಮಠಕ್ಕೆ ಹೊಂಟಾಗ ನಾವು ಊಟಕ್ಕೆ ಏನ್ ಕೂತಾಗ ಅನ್ನಕ್ಕೆ ಒತ್ತ ನೋಡು ಅವು ಇಂಥದ್ದು ಬಂದೈತೆ ಅಂದ ಕಾಲಕ್ಕೆ ಅವಾಗ ದೈಗೊಂಡ ಗೌಡ ಅರುವುಂಟಾಯ್ತು. ಅವಾಗ ದೈಗೊಂಡ ಗೌಡ ಅರುವುಂಟಾಗಿ ಏನ್ ಮಾಡಿದ್ಪ ಅಂತ ಕೇಳಿದ್ರ ಹಂಗ್ಯಾಕ್ ಮಾಡಾಯ್ತದು. ಅವಾಗ ದೈಗೊಂಡ ಗೌಡ ಏನ್ ಮಾಡಿದ್ಪ ಅಂತ ಕೇಳಿದ್ರ ಏನ್ ಮಾಡ್ತಾನೆ? ಕುಂಡು ಕೋಣ ಗಳೆ ಕೊಳ ಹರಿದು ಹೌದು. ತನ್ನ ಮನ್ಯಾಗ ಕಂಡಿದ ಮನ್ಯಾಗ ಮಾಡಿದ್ ಇಲ್ಲ ಲೋಚಣಿದ್ರು. ಗೌಡ್ತಿ ಮೇಲೆ ಏತತ್ರ ಸೇರಿ ಬಂದಿತ್ತು. ಮರ್ಯಾದೆಯಾಗಿ ಮನೆ ಬಿಟ್ಟು ಹೊರಗೆ ಬಂದಿದ್ದಿಲ್ಲ. ಮರ್ಯಾದೆ ಹೊರಗಿಲ್ಲ. ಗೌಡ ಹೇಳ್ತಾನ ಗೌಡ್ತಿ ಗೌಡ ಕ್ವಾಣೂರು ಮಠದಾಗ ಬೇಡದಾರಿ ಬೇಕಾದ ಕೊಡುವಂತ ದೇವರದಾನ ಗೌಡ್ತಿ. ಹೌದು. ಕ್ವಾಣೂರು ಮಠಕ್ಕೆ ಹೋಗ್ತಾನ ಒಂದು ಕಾಲಕ್ಕೆ ಗೌಡ್ತಿ ಒಂದು ಮಾತು ಹೇಳಿದ್ರು. ಗೌಡ ಏನ್ ಹೇಳ್ತಾರಿಪ್ಪ? ಗೌಡ ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಕಾಲೇಜಲ್ಲಿ ಹೋಗಕ್ ಕೊಡುದಿಲ್ಲ. ಊದಿಲ್ಲ ರೀ ಉಪ್ಪಿನಾಳ ಒಯ್ಬೇಕಾಗಿತ್ತು ಅಂದ ಕಾಲಕ್ಕೆ ಹೌದು. ಗೌಡ್ತಿ ಮರ್ಯಾದೆ ಬಿಟ್ಟು ಚಟ್ಟಿ ಸಾವುಕಾರ ಮನೆಗೆ ಹೋಗಿ ಕುಟ್ಟು ಬೀಸಾಡು ದುಡ್ಡು ತಂದು ಕೊಟ್ಟು ಹೌದು. ಪಟ್ಟು ದುಡ್ಡು ಪದರ ಕಟ್ಕೊಂಡು ದೈಗೊಂಡ ಗೌಡ ಕ್ವಾಣೂರು ಮಠಕ್ಕೆ ಬಂದ. ಹೌದೌದು. ಕ್ವಾಣೂರು ಮಠಕ್ಕೆ ಬಂದು ಏನ್ ಮಾಡಿದ್ಪ ಅಂತ ಕೇಳಿದ್ರೆ ಏನ್ ಮಾಡ್ತಾನಿಪ್ಪ? ಒಂದು ದುಡ್ಡಿನ ಎಣ್ಣೆ ಹಾಕಿದ, ಒಂದು ದುಡ್ಡಿನ ದೀಪ ಹಚ್ಚಿದ. ಹೌದು. ಕರೇ ದೇವ್ರ ಮುಂದೆ ಹೊಂಟದಲ್ಲಿ ತಪಸ್ಸರಿ ಮಾಡ್ಲಕತ್ತಿದ ನನ್ನಪ್ಪ. ಡಾಕ್ಟರ್ ದೈಗೊಂಡ ದೈಗೊಂಡಗೌಡ. ಹೌದು. ಹೊಂಟದಲ್ಲಿ ತಪಸ್ಸರಿ ಮಾಡ್ಲಕತ್ತಿದ ದೈಗೊಂಡ ಗೌಡ ಕಣ್ಣಾಗ ನೀರು ಹೊರಗೆ ಹೊರಗೆ ಹರಿಲಕತ್ತಿದ್ದು. ಹೌದಾ? ಕರೇ ದೇವ್ರು ನೋಡ್ಲಿಲ್ಲ, ಕಣ್ಣು ತರದು ನೋಡ್ಲಿಲ್ಲ, ಸುಮ್ ಕೂತದ ಮುದ್ದಿನ ಗದ್ದಿಗೆ ಮೇಲೆ. ಏನಾಗ್ತದ? ಯಾವ ಸೊಲ್ಲಾಪುರ ಜಿಲ್ಲಾ ಮಂಗಳವಾರ ತಾಲೂಕು ಬೀಜಗುತ್ತಿ ಬೈದಾಗ ನನ್ನಪ್ಪ ಮಹಿಮಾ ಪುರುಷ ಮಾಳಿಗರಾಯ ಬನ್ನಿಗೆ 1000 ರೂಪಾಯಿ ಕಾಯ್ತಿದ್ದ. ಕಾಯ್ತಿದ್ರಿಪ್ಪ. ಅರ್ಗುಂಟಾಯ್ತು ಮಾಳಿಗರಾಯಾಗ. ಏನತ್ತ? ನಪ್ಪ ಮಾಳಪ್ಪ ಅಂದ್ರೆ ಹೆಂತವ. ಉಂಡ ಊಟ ಹೇಳವ, ಕಂಡ ಕನಸ ಹೇಳವ, ಹಿಂದಾಗು ಸುದ್ದಿ ಹೇಳವ, ಮುಂದಾಗು ಸುದ್ದಿ ಹೇಳವ, ಬೇರೆ ಹೇಳವ, ಕೈಲಾಸಾಗಿನ ಸುದ್ದಿ ಹೇಳವ. ಅರ್ಗುಂಟಾಯ್ತು. ಅರ್ಗುಂಟಾಗಿ ಕ್ವಾಣೂರು ಮಠಕ್ಕೆ ಬಂದ ನನ್ನಪ್ಪ ಮಾಳಿಗರಾಯ. ಹೌದಪ್ಪ. ಕ್ವಾಣೂರು ಮಠಕ್ಕೆ ಬಂದು ಜಾಮ ಜಳಕ ಮಾಡಿ ನೇಮ ನಿತ್ಯನ ಮಾಡಿ ಏನ್ ಮಾಡ್ತಿದ್ದ? 5 ಅಡಿ ಗುಗ್ಗಳನ್ನ ಹಾಕಿ ಎತ್ತಿ ಗುರುವಿಗೆ ದುಪಾರ್ತಿ ಬೆಳಗಿ ಹೌದು. ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ತಾನ. ಏನತ್ತ? ಯಪ್ಪ ಯಾವನು ಬಂದು ನಿನ್ನ ಮುಂದೆ ಒಂಟದಲ್ಲಿ ತಪಸ್ಸರಿ ಮಾಡ್ಲಕತ್ತಾನ. ಹೌದು. ಅವನ ಕಣ್ಣಾನ ನೀರ್ ಹರಿದ ಕೋಳಿ ತುಂಬಿ ಹೊರಗೆ ಹರಿಲತ್ತಾವ. ಹೌದಪ್ಪ. ಕಣ್ಣು ತರದು ನೋಡು ಭಗವಂತ ಅಂತ ಹೇಳಿದ್ರು. ಹೌದು. ಅವಾಗ ನಾ ಹೇಳ್ತಾನ ಬೀರದೇವ್ರ. ಏನ್ ಹೇಳ್ತಾರ ಅವ್ರು ಬೀರದೇವ್ರ? ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಎಲ್ಲೋ ಮಾಡಪ್ಪ ನೀ ಮಕ್ಕಳೊಂದಿಗೆ ಮಾಡಪ್ಪದಿ ಕರುಣೆ ಒಂದು ಕೇಳ್ತಿ. ಹೌದು. ದೈಗೊಂಡಗೌಡ ಬಾಳ ಕೆಟ್ಟದಾನ, ಬಾಳ ಕೊಟ್ಟದಾನ, ಬಾಳ ದುಷ್ಟದಾನ. ಹೌದು. ದೈಗೊಂಡಗೌಡ ಬೇಡಿದ ಕೊಟ್ರ ಪಟ್ಟ ಒಂದನ್ನ ಕೈ ಬಿಡ್ತಾನ, ನಮ್ಮ ಗುರುತಿಸಲು ಅಂತ ಹೇಳ್ದ. ಹೌದು. ಅವಾಗ ಬೀರದೇವ್ರಿಗೆ ನನ್ನಪ್ಪ ಮಾಳಿಗರಾಯ ಮಾತು ಹೇಳಿದ. ಶಿಷ್ಯ ಮಾಳಿಗರಾಯ ಏನತ್ತ? ಗೌಡ್ರ ಗುರುವೇ ಇವತ್ತಿನ ದಿವಸ ಹೌದು. ದೈಗೊಂಡಗೌಡ ನಮ್ಮ ಮಠಕ್ಕೆ ಬಂದಾನಂದ್ರ ಹೌದು. ಅವಾಗ ನಾವು ಬೇಡಿದ ಕುಡ್ಲಿಲ್ಲ ಅಂದ್ರ ನಾಳೆ ನಮ್ಮ ಮಠಕ್ಕೆ ಬಟ್ಟ ಬರ್ತದ, ನಮ್ಮ ಜಾಡಿಗೆ ಬಟ್ಟ ಬರ್ತದ, ನಮ್ಮ ಬಂಡರಕ್ಕೆ ದಕ್ಕಿ ಹತ್ತದ, ಕುಲಕ್ಕೆ ಕುಂದ ಹತ್ತೈತಿ. ಹೌದೌದು. ಅವ ದೈಗೊಂಡಗೌಡ ಏನ್ ಬೇಡ್ತಾನೆ ಬೇಡಿದ ಕೊಡು, ಅವ ಮಾಡಿದ ನಡಬಾರದು ಜಾಮೀನು ನಾದಿ ತಗೋ ವಚನ. ಹೌದು. ಮಾಡಿದ್ರೆ ನಡಬಾರಕ ವಚನ ತಗೋ ಅಂದ.
ಮಾಳಿಂಗ್ರ ಮಾತು ಮೀರ್ಲಕ್ ಬಿಡಲಿಲ್ಲ ಹೌದು ವೀರ ದೇವ್ರಿಗೆ. ಹೌದು ಮಾತು ಮೀರ್ಲಕ್ ಬರೋದಕ್ಕ ಏನ್ ಮಾಡಿದ್ಪ ಅಂತ ಕೇಳಿದ್ರೆ, ಏನ್ ಮಾಡ್ತಾನ್ರಿಪ್ಪ? ಮಾಡಪ್ಪ ನಿನ್ನ ಮಾತಿಗೆ ದಯಗೊಂಡುಗಳು ಶ್ರೀಮಂತಿಗೆ ಕೊಡುನು, ನಾಳೆ ಕಲಿಯುವಾಗ ಏನು ಗುರುತ ಉಳಿಸ್ತಾನೆ ಕೇಳೊಂದು ಕಾಲಕ್ಕೆ. ಹೌದು ಅವಾಗ ನನ್ನಪ್ಪ ಮಾಳಿಂಗ್ರ ಹೋಗಿ ಗೌಡ ಕೇಳ್ತಾನ, ಏನಪ್ಪ ಗೌಡ್ರ ಇವತ್ತಿನ ದಿವಸ ನನ್ನ ಗುರು ನಿನಗೆ ಶ್ರೀಮಂತಿಗೆ ಕೊಟ್ಟಂದ್ರ ನಾಳೆ ಕಲಿಯುಗದಾಗ ಏನ್ ಮಾಡ್ತಿ ಅಂತ ಕೇಳಿದಾಗ ಹೌದು ಅವಾಗ ದಯಗೊಂಡುಗಳು ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ಇವತ್ತಿನ ದಿವಸ ನಿನ್ನ ಗುರು ಶ್ರೀಮಂತಿಗೆ ನನಗ್ ಕೊಟ್ಟಂದ್ರ ನಾಳೆ ಕಲಿಯುಗದಾಗ 700 ಪಲ್ಲಕ್ಕೆ ಕೂಡಿಸ್ತಾನೆ, 700 ಡೋಲ ಕೂಡಿಸ್ತಾನೆ, ಸಾರು ಸರ್ದಿ ಬಸ್ತಾನೆ, ಹೂವಿನ ಹಸಡ ಹೋಗ್ತಾನೆ. ಹೌದು ಕಲಿಯುಗದಾಗ ಕರಿ ಕಟ್ಟಿದ ಹಬ್ಬ ಹಸಿರು ಸೇನೆ ಹೆಚ್ಚು ಮಾಡ್ತಾನೆ ಅಂತ ಹೇಳಿದ್ರು. ಹೌದು ಅವಾಗ ಮಾಳಿಗರ ಮಾತು ಕೇಳಿ ಕರೆ ದೇವರು ಬಂಡರ ಕೊಟ್ಟ. ಹೌದು ಕೊಟ್ಟ ಬಂಡರ ಪದರ ಕಟ್ಕೊಂಡು ಡಾಕ್ಟರ್ ದಯಗೊಂಡು ಬರ್ತಾನ ಮನೆಗೆ ಬಂದ. ಹೌದಪ್ಪ ಮನೆಗೆ ಬಂದ ತನ್ನ ಭೂಮಿಯೊಳಗೆ ಹೊಡೆದ, ತನ್ನ ಸೀಮೆಯೊಳಗೆ ಹೊಡೆದ. ಹೌದು ಏನಾಯ್ತು ಪಕ್ಕಂದ್ರೆ ಆನೆ ಒಂಟಿ ಕುದುರೆ ಪಾಗ ಆಕಳದಿಂದ ಎಮ್ಮೆ ಹೋದ ದವಣಿ ಕಿಂತಿದ್ದಂಗ ಆಯ್ತು. ಹೌದು ಶ್ರೀಮಂತಿಗೆ ಹೊಳ್ಳಿ ಬತ್ತ ಬಂಗಾರ ಮನ್ಸು ಬೆಳ್ಳಿ ಆಗ ಹಳ್ಳಿ ಹಾಸಿ ಉಯಿರು ಹಚ್ಚಿ ಕೈಕಾಲತ್ತ 500 ಮಂದಿ ಚೌರಿ ಬಿಸ್ಲಾಕ 1000 ಮಂದಿ. ಹೌದು ಆಗ ಶ್ರೀಮಂತಿಗೆ ಹೊಳ್ಳಿ ಬತ್ತು. ಹೌದು ದೈಗೊಂಡು ತೂಗು ಮನ್ಸು ಮೇಲೆ ಕೂತು ಒಂದು ಕಡೆ ತರ್ಲಾಕೈತ, ಒಂದು ಕಡೆ ಮುಚ್ಚಲಾಕೈತ. ಹೌದು ಹರಿಕೆ 12 ವರ್ಷ, ತಾವಲು 30 ವರ್ಷ ಹಬ್ಬದ ಹರಿಕೆ ಮರೆತು ಕೂತು ಮಗ ಗೌಡ. ಹೌದು ಅವಾಗ ಗೌಡ ಮಾಡ್ತಿದ್ರು, ಮನ್ಯಾಗ ಗೌಡ ತಕರಾರಿತ್ತು. ಏಂಗ ಅವಾಗ ಒಂದ್ ದಿವಸ 3 ಚಂದ್ರ ಊಟ ಮಾಡ್ಕೊತ ಕೂತಾಗ ಹೌದು ಗೌಡ್ತಿ ಒಂದು ಮಾತು ಹೇಳಿದ. ಏನ್ ಹೇಳ್ತಾನ್ರಿಪ್ಪ? ಗೌಡ್ತಿ, ನಮ್ಮ ಐಶ್ವರ್ಯ ಹಾಳ ಹೋಗಿತ್ತು. ಹೌದು ಕಾನೂನು ಮಟ್ಟಕ್ಕೆ ಹೋಗಿ ಒಟ್ಟದಲ್ಲಿ ತಪಸ್ಸರಿಯನ್ನು ಮಾಡಿ ಹೌದು ಅಲ್ಲಿ ಕರಿ ಕಟ್ಟಿದ ಹಬ್ಬ ಹಾಕ್ತಾನಂತೇಳಿ ಗುರು ವಚನ ಕೊಟ್ಟು ಹೌದಲ್ಲ ಹೌದು ಬಂದಿನಿ. ಗೌಡ್ತಿ ಹಬ್ಬದ ಹರಿಕೆ ಎಂದ ಮಾಡುವುದು ಅಂತ ಹೇಳಿ 3 ಚಂದ್ರ ಊಟ ಮಾಡ್ಕೊತ ಕೂತ ಟೈಮ್ ಒಳಗ ಗೌಡ್ತಿ ಕೇಳ್ತದ. ಗೌಡ ಏನ್ ಹೇಳ್ತಾನ್ರಿಪ್ಪ? ಅವಾಗ ಗೌಡ್ತಿ ಹೇಳ್ತಾರ ಒಂದು ಮಾತ, ಏನ ಗೌಡ್ರ ನಮ್ಮ ಮನೆ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ ಎಡವೀರಿ ಇರ್ಬೋದು ಚಿತ್ತು ಕೊಟ್ಟು ದ್ಯಾಮವ. ಹೌದು ಬೇಕಾದ್ರೆ ಕೋಟಿ ಖರ್ಚು ಮಾಡ್ರಿ, ಕುರುಬ್ರ ದೇವ್ರಿಗೆ ಹೋದ್ರೆ ಕುಲ ಕೇಳ್ತೈತಿ, ಹಬ್ಬಕ್ಕೆ ಹರಕಾತೈತಿ ಅಂದ್ರು ಗೌಡ್ತಿ. ಹೌದು ಅವಾಗ ಗೌಡ್ತಿ ಮಾತು ಕೇಳಿ ನನ್ನ ಅಪ್ಪ ಬೀರದೇವ್ರು ಮುತ್ತಿನ ಗದ್ದಿಗೆ ಮೇಲೆ ಕೂತಿದ್ದು ಕಾಣೂರು ಮಠದಾಗ. ಹೌದು ಗಡ 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 ನಡಿ ಏನ್ ಮಾಡಿದ್ಪ ಅಂತ ಕೇಳಿ ಮುತ್ತಿನ ಗದ್ದಿಗೆ ಇಳಿದ ಉಕ್ಕಿನ ಕಾಂಡಿ ಉರುಮಾರಿಸಿದ್ದ ಚೇಜಿಗೆ ಕುಡಿಸಿ ಜಿಗಿದು ಬೀರದೇವ್ರು ಚೇಜಿ ಮೇಲೆ ಕೂತ. ಹೌದಾ ಹಿಡಿಗಲ ಹಿಟ್ಟಾಕಿತ್ತು, ಪುಡುಗಲ ಸಣ್ಣ ಹಾಕಿತ್ತು, ಕಗ್ಗಲ ನುಚ್ಚಾಕಿತ್ತು. ವಚನಕ್ಕೆ ಭ್ರಷ್ಟ ಆದ ದೈಗೊಂಡ ಗೌಡನ ನಾಲಿಗೆ ಯಾವಾಗ ಕಿತ್ತಿರು ಅಂತ ಹೇಳಿ ಬೀರದೇವ್ರ ಸಂಕಲ್ಪ. ಅವಾಗ ಇನ್ಕಾರ ಚಾಲದೊಳಗ ಹಾಡಿದ್ರಿಪ್ಪ. ನಮ್ಮ ಅಣ್ಣಗಳು ಬಹಳ ಚಂದ ಹಾಡಿದ್ರು. ಅವ್ರ ಹಾಡನ ಏನೊಂದು ನನಗೆ ನೆನಪು ಬಂತು. ಅದಕ್ಕೆ ದೈಗೊಂಡಗಳು ಮುಂದಿನ ಸಂಧಿಗೆ ಆ ಡಂಕನಾಡು ದೈಗೊಂಡಗೌಡ ಕಾನೂರು ಮಠಕ್ಕೆ ಬಂದು ಹೆಂಗ ಹಬ್ಬ ಹಾಕ್ತಾನ ಅನ್ನೋದು ಮುಂದಿನ ಕಾಲಕ್ಕೆ ಹೇಳುನು. ಈಗ ಯಥಾ ಪ್ರಕಾರ ಸತ್ಯ ಸುಂದರವಾಗಿರ್ತಕ್ಕಂಥ 4 ನುಡಿ ಚಾಲ ಹಾಡಿ ಸರ್ದಡಿ ಕಲಾವಂದ್ರಿ ನಮ್ಮ ಅನುಭವ ಕಲಾವಿದರಿಗೆ ಪಾಳೆ ಹೋಗ್ತೈತಿ. ಸಭಾದವರು ಶಾತತೆ ಕಾಪಾಡ್ಬೇಕು. ಮುಂದಿನ ಸಂಧಿಗೆ ಗುರುವಿನ ಪಾಲ ಹೆಂಗ ಬೆಳೆಸ್ತಾರ, ಹೆಂಗೆ ತಿಳಿತಾರೆ ಬೆಳೆಸ್ತಾರ ನೋಡೋಣ ನೋಡೋಣ ಅನ್ನತಕ್ಕಂಥ ಮಾತುಗಳನ್ನು ಹೇಳಿ ಚಾನ್ಸ್ ಕೊಡೋಣ.